ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ರಾಘವೇಂದ್ರ ಕುಮಾರ್ ಮಾತಾಡ್ತಾ ಇರೋದು. ನಮ್ಮ ಕರ್ನಾಟಕದ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಗ್ರಾಮದಲ್ಲೂ ಅದರದೇ ಆದ ವಿಶೇಷವಾದ ಹಬ್ಬ ಹರಿದಿನಗಳನ್ನ ಮಾಡ್ತಾರೆ. ಅಂಥದ್ದೇ ಆದ ವಿಶೇಷ ಮತ್ತು ವಿಭಿನ್ನವಾದ ಹಬ್ಬವನ್ನು ನಾವು ನಮ್ಮ ರಾಂಗ್ ರೂಟ್ ರಾಘು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ತೋರಿಸ್ಬೇಕು ಅಂತ ಪ್ರಯತ್ನ ಪಡ್ತಾಯಿದ್ದೀವಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಅಂದರೆ ಈ ಹಳ್ಳಿಯ ಹಬ್ಬ ತುಂಬ ವಿಶೇಷವಾಗಿದ್ದು, ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಈ ಹಬ್ಬದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸಾಂಸ್ಕೃತಿಕ ರಾಜಧಾನಿ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿಗೆ ಸೇರಿರುವ ಇದು ತೊಂಡಾಳು ಗ್ರಾಮ. ಈ ಗ್ರಾಮದ ದೇವತೆ ಕನ್ನಂಬಡಮ್ಮ. ಲಕ್ಷ್ಮಣ ತೀರ್ಥ ನದಿಯ ದಡದ ಮೇಲೆ ಪ್ರತಿಷ್ಠಾಪನೆ ಆಗಿರುವ ಈ ದೇವರಿಗೆ ಬಯಲಿನಲ್ಲೇ ದೇವಸ್ಥಾನ ಕಟ್ಟಲಾಗಿದೆ. ಹಾಗಾಗಿ ಇಡೀ ಊರಿನ ಜನ ದೇವಸ್ಥಾನದ ಬಳಿಯೇ ಈ ಹಬ್ಬವನ್ನು ಮಾಡುತ್ತಾರೆ. ಮನೆಯಿಂದಲೇ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಬಂದು ಬಯಲಿನಲ್ಲೇ ಒಲೆಯನ್ನು ಹಾಕಿ ಅದನ್ನು ಅಚ್ಚುಕಟ್ಟಾಗಿ ತಾರಿಸಿ ಅರಿಶಿಣ ಕುಂಕುಮ ಹಚ್ಚಿ ರಂಗೋಲಿ ಬಿಟ್ಟು ಆ ಒಲೆಯನ್ನು ಪೂಜೆ ಮಾಡ್ತಾರೆ. ಮನೆಯಿಂದ ತಂದ ಹೊಸ ಪಾತ್ರೆಗಳಿಗೆ ಮಸಿಯಾಗದಂತೆ ಮಣ್ಣಿನಿಂದ ತೇಪೆ ಹಾಕಲಾಗುತ್ತದೆ. ಮುಂಚೆ ಎಲ್ಲ ತೆಂಗಿನ ಗರಿಗಳಲ್ಲಿ ಚಪ್ಪರ ಹಾಕುತ್ತಿದ್ದರು. ಈಗ ಎಲ್ಲರೂ ಶಾಮಿಯಾನ ಹಾಕಿಕೊಡ್ತಾರೆ. ಕಾರಣ ಬಿಸಿಲಿಗೋಸ್ಕರ. ಮೊದಲು ಪ್ರತಿ ಮನೆಯವರು ಕೂಡ ಹಣ್ಣು, ಕಾಯಿ, ಹೂವಿನ ಹಾರದೊಂದಿಗೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಪೂಜೆ ಮಾಡಿಸ್ತಾರೆ. ಇದು ಪಕ್ಕಾ ಮಾಂಸಾಹಾರಿಯ ಹಬ್ಬ. ಹಾಗಾಗಿ 10 ಮನೆಯವರು ಜೊತೆಯಾಗಿ ಕುರಿ ಮೇಕೆಗಳನ್ನು ತೆಗೆದುಕೊಂಡು ಬಂದಿರ್ತಾರೆ. ದೇವರಿಗೆ ಪೂಜೆ ಮಾಡಿದ ನಂತರ ಹರಕೆಯನ್ನು ತೀರಿಸಿದ ಜನ ಅದನ್ನು ದೇವಸ್ಥಾನದ ಮುಂದೆಯೇ ಬಲಿ ಕೊಡ್ತಾರೆ. ನಂತರ ಅವುಗಳನ್ನು ಸುಲಿದು ಕರಳು, ಬೋಟಿ ಎಲ್ಲನೂ ಅಲ್ಲೇ ತೊಳೆದು ತಲೆ ಕಾಲುಗಳನ್ನು ಬೆಂಕಿಯಲ್ಲಿ ಸುಟ್ಟಿ ಎಲ್ಲವನ್ನು ಕತ್ತರಿಸಿ ರೆಡಿ ಮಾಡಲಾಗುತ್ತದೆ. ಮಾಂಸ ಬರುವುದರೊಳಗಾಗಿ ಈ ಕಡೆ ಹೆಂಗಸರು ಮುದ್ದೆ, ಅನ್ನ ಎಲ್ಲವನ್ನೂ ರೆಡಿ ಮಾಡಿಕೊಳ್ತಾರೆ. ಬಿಸಿ ಬಿಸಿ ಮುದ್ದೆ, ಅನ್ನ ಎಲ್ಲ ರೆಡಿ ಆಗುತ್ತದೆ. ಊರಿನ ಹಬ್ಬಕ್ಕೋಸ್ಕರ
ಮನೆಯ ಹಿರಿಯರು ಕಿರಿಯರು ಮಕ್ಕಳು ಎಲ್ಲರೂ ಕೂಡ ಬಯಲಿನಲ್ಲಿಯೇ ಇರ್ತಾರೆ. ಇಡೀ ಬಯಲು ಊರಿನ ಜನ ನೆಂಟರುಗಳಿಂದ ಆವರಿಸಿಕೊಂಡಿರುತ್ತದೆ. ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ಟಿರ್ತಾರೋ ಅವರೆಲ್ಲರಿಗೂ ಸಮನಾಗಿ ಮಾಂಸವನ್ನು ಪಕ್ಕಾ ತೂಕ ಹಾಕಿ ಹಂಚಲಾಗುತ್ತದೆ. ದೇವರಿಗೆ ಊರಿನವರು ಹಾಗೂ ಬೇರೆ ಬೇರೆ ಊರಿನಿಂದ ಬರುವ ಭಕ್ತಾದಿಗಳು ಕೂಡ ಪೂಜೆಯನ್ನು ಮಾಡಿಸಿಕೊಂಡು ದೇವರ ಆಶೀರ್ವಾದ ಪಡೆಯುತ್ತಾರೆ. ಸಮನಾಗಿ ಬಂದ ಮಾಂಸವನ್ನು ಹೆಂಗಸರು ತೊಳೆದು ಮಸಾಲೆ ಹಾಕಿ ಸಾಂಬಾರು ಮಾಡಲು ಶುರು ಮಾಡ್ತಾರೆ. ಗ್ರಾಮ ದೇವತೆಯ ಹಬ್ಬ ಎಂದರೆ ಪ್ರತಿಯೊಬ್ಬರ ಮನದಲ್ಲೂ ಖುಷಿ ಆವರಿಸಿರುತ್ತದೆ. ಇದೇ ಗ್ರಾಮದಲ್ಲಿ ಇನ್ನೊಂದು ಸಮುದಾಯವಿದೆ. ಅವರೂ ಕೂಡ ಅದೇ ದೇವರಿಗೆ ಪ್ರತೀಕವಾದ ದೇವಸ್ಥಾನವನ್ನು ಕಟ್ಟಿಕೊಂಡಿರ್ತಾರೆ. ಅದಕ್ಕೆ ಅವರೇ ಪೂಜಾರಿಗಳು. ಅವರು ತಂಬಿಟ್ಟಿನ ಪೂಜೆ ಮಾಡಿಸ್ತಾರೆ. ಅದನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ತಮಟೆಗಳ ಸದ್ದಿನೊಂದಿಗೆ ಮೆರವಣಿಗೆ ಮಾಡ್ಕೊಂಡು ಬಂದು ಪೂಜೆ ಮಾಡಿಸ್ಕೊಳ್ತಾರೆ. ಹಿರಿಯರು ಕಿರಿಯರು ಎಂದು ನೋಡದೆ ತಮಟೆಯ ಏಟಿಗೆ ಎಲ್ಲರೂ ಮಾರಿ ಕುಣಿತವನ್ನು ಹಾಕುತ್ತಾರೆ. ಅಷ್ಟರಲ್ಲಿ ರೆಡಿಯಾದ ಮಾಂಸದ ಅಡಿಗೆಯನ್ನು ಮೊದಲು ದೇವರಿಗೆ ಅರ್ಪಿಸುವ ಕೆಲಸವನ್ನು ಪ್ರತಿ ಮನೆಯವರು ಮಾಡ್ತಾರೆ. ಅದರಲ್ಲಿ ಮುದ್ದೆ, ಅನ್ನ, ಮಾಂಸ ಎಲ್ಲವೂ ಇರುತ್ತದೆ. ಮೊದಲು ಹಣ್ಣು ಕಾಯಿ ಹೂಗಳಿಂದ ಪೂಜೆ, ನಂತರ ಮುದ್ದೆ ಮಾಂಸದ ಪೂಜೆ. ದೇವರಿಗೆ ಪ್ರಸಾದ ನೀಡಿದ ನಂತರ ಊರಿನ ಜನರಿಗೆ ಊಟ ಮಾತ್ರ ಭರ್ಜರಿಯಾಗಿರುತ್ತದೆ. ಪೂಜೆ ಆಗುವ ತನಕ ಯಾರಿಗೂ ಕೂಡ ಊಟ ಕೊಟ್ಟಿರೋದಿಲ್ಲ. ಈ ದೇವರನ್ನು ಪೂಜೆ ಮಾಡುವ ಪೂಜಾರಿಯ ಮೈ ಮೇಲೂ ಕೂಡ ದೇವರು ಬರುತ್ತದೆ. ಈ ವಿಷಯ ಈ ಊರಿನ ಭಕ್ತರಿಗೆ ಬಿಟ್ಟಿರೋದು. ಇದು ಅವರವರ ಭಕ್ತಿ, ನಂಬಿಕೆ, ಮೂಢನಂಬಿಕೆಗಳ ಪ್ರಶ್ನೆ. ನಂತರ ದೇವರು ಬಂದಿರುವ ಪೂಜಾರಿಯ ಬಳಿ ಹೋಗಿ ಊರಿನ ಯಜಮಾನರು ತಾವು ಮಾಡಿರುವ ಹಬ್ಬ ಪೂಜೆಯ ಬಗ್ಗೆ ಕೇಳಿಕೊಳ್ತಾರೆ. ಏನೇ ತಪ್ಪಿದ್ರೂ ಅದನ್ನು ಸರಿ ಮಾಡಿಕೊಳ್ಳಲು ದೇವರು ಬಂದಿರುವ ಪೂಜಾರಿಯವರು ಊರಿನ ಯಜಮಾನರಿಗೆ ತಿಳಿಸ್ತಾರೆ. ಅದನ್ನು ಗ್ರಾಮಸ್ಥರು ಸರಿ ಮಾಡಿಕೊಳ್ತಾರೆ. ಈ ಕಡೆ ಹಬ್ಬ ಕೂಡ ಮುಗಿಯುತ್ತದೆ. ಮನೆಯಿಂದ ತಂದಿರುವ ಒಂದಷ್ಟು ವಸ್ತುಗಳನ್ನು ಅಲ್ಲಿಯೇ ಬಿಟ್ಟು ಹೋಗ್ತಾರೆ. ಮತ್ತೆ ಈ ಕನ್ನಂಬಡಮ್ಮ ಹಬ್ಬ ಆಗಲು
1 ವರ್ಷ ಕಾಯಬೇಕು.